ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತೊಂದೊಳ್ಳೆ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನನ್ನ ಮಗಳ ಬರ್ಡೇ ದಿನ. ಅವಳಿಗೆ ಸರ್ಪ್ರೈಸ್ ಆಗಿ ಮಾಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನಿಲ್ಲಿ ಬಿರಿಯಾನಿ ಮತ್ತು ಕಬಾಬ್ ಮತ್ತು ಕೇಸರಿ ಬಾತ್ ಮೊಸರು ಬಜ್ಜಿ ಮಾಡಿದ್ದೀನಿ. ಬನ್ನಿ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 1 ಸ್ಪೂನ್ ಕೊತ್ತಂಬರಿ ಮತ್ತು 2 ಸ್ಪೂನ್ ಬಿರಿಯಾನಿ ಮಸಾಲ, 1 ಸ್ಪೂನ್ 1.5 ಸ್ಪೂನ್ ರೆಡ್ ಚಿಲ್ಲಿ ಮತ್ತು ಚಿಕನ್ ಮಸಾಲ 2 ಸ್ಪೂನನ್ನು ತಗೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಅರಿಶಿನ ಮತ್ತು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲನ ಹಾಕಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಇವಾಗ ನಾನು ಕುಕ್ಕರಲ್ಲಿ ಬಿರಿಯಾನಿ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಮತ್ತು 2 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿದ್ದೀನಿ. ಇದನ್ನು ಹಾಕಿ ಇದಕ್ಕೆ ಸ್ಪೈಸಸ್ ಆಲನ್ನು ಹಾಕಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸೋಂಪು, ಸ್ಟಾರ್ ಹೂವು ಮತ್ತು ಎಲೆಯನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಇದಕ್ಕೆ ಆನಿಯನನ್ನು 3 ಆನಿಯನನ್ನು ಸ್ಲೈಸಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ಪೈಸಸನ್ನು ಹಾಕೋದನ್ನು ಮರ್ತೋಗಿದ್ದೀನಿ, ಆಮೇಲೆ ಹಾಕ್ತೀನಿ. ಇದಕ್ಕೆ ಮತ್ತು 1.5 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದು ಕಲರ್ ಚೇಂಜ್ ಆಗುವ ತನಕ ಬಾಡಿಸ್ಕೊಳ್ತಾ ಇರಬೇಕು. ಆವಾಗ ಅದಕ್ಕೆ 3 ಗ್ರೀನ್ ಚಿಲ್ಲಿಯನ್ನು ಹಾಕಿದ್ದೀನಿ. ಅದರ ಮಧ್ಯೆ ಸೀಳ್ಬಿಟ್ಟು ಹಾಕಿದ್ದೀನಿ. ಇದಕ್ಕೆ ಇವಾಗ 1 ಟೊಮೆಟೊ, ಹುಳಿ ಇರುವ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗುವ ತನಕ ಬಾಡಿಸ್ಕೊಳ್ಳಿ. ಈ ರೀತಿ ಫ್ರೈ ಮಾಡ್ತಾ ಇರಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡ್ಕೊಳ್ತಾ ಇರಬೇಕು. ಈ ರೀತಿ ಕುಕ್ಕರಲ್ಲಿ ಬಿರಿಯಾನಿ ಮಾಡೋದ್ರಿಂದ ನಮಗೆ ಇಮಿಡಿಯೇಟಾಗಿ 20 ಮಿನಿಟಲ್ಲಿ ನಾವು ಬಿರಿಯಾನಿಯನ್ನು ರೆಡಿ ಮಾಡ್ಬೋದು. ಫಾಸ್ಟಾಗಿ ರೆಡಿ ಆಗುತ್ತೆ. ಮನೇಲಿ ಯಾರಾದರೂ ಬಂದಾಗ ಪಟ್ಟ ರೆಡಿ ಮಾಡ್ಬೋದು. ಇದಕ್ಕೆ ಇವಾಗ ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಇದು ಇವಾಗ ಚೆನ್ನಾಗಿ ಬಾಡಿದೆ. ಇದಕ್ಕೆ ಇವಾಗ 1/4 kgಯಷ್ಟು ಚಿಕನನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಶ್ರಣ ಮಾಡಿ ಇದಕ್ಕೆ ಇವಾಗ ಬೇಕಾದಷ್ಟು ಉಪ್ಪನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1/4 ಸ್ಪೂನು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಬಿಡಬೇಕು. ಇಷ್ಟು ಫ್ರೈ ಆಗಲಿಕ್ಕೆ ಸಾಕು. ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಟಿರುವ ಎಲ್ಲ ಮಸಾಲ ಪೌಡರನ್ನು ಹಾಕಬೇಕು. ಮಸಾಲ ಪೌಡರ್ ಹಾಕುವಾಗ ನಾವು ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿ ಇಡಬೇಕು. ಯಾಕೆಂದರೆ ಅದು ಸಿದೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಅಲ್ಲಿ ಇಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಈ ರೀತಿಯಾಗಿ ಇದು ಬೇಗನೆ ರೆಡಿ ಆಗ್ತದೆ. ನಮಗೆ ಕುಕ್ಕರಲ್ಲಿ ಬಿರಿಯಾನಿ ಇಮಿಡಿಯೇಟಾಗಿ ರೆಡಿ ಆಗುತ್ತೆ. ಇದಕ್ಕೆ ಇವಾಗ ನಾನು 1/4 ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಶ್ರಣ, ಉಪ್ಪು, ಮೊಸರು ಮತ್ತು ಈ ಸ್ಪೈಸಸ್ ಪೌಡರ್ಸ್ ಎಲ್ಲ ಮಿಕ್ಸ್ ಚೆನ್ನಾಗಿ ಆಗಬೇಕು. ಇವಾಗ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಇವಾಗ ಬೇಕಾದಷ್ಟು ನಾವು ಎಷ್ಟು ಅಕ್ಕಿ ತಗೊಳ್ತೀವಿ ಅದರ 2ರಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇದಕ್ಕೆ ಇವಾಗ ನಾನು ನೀರನ್ನು ಹಾಕ್ಕೊಳ್ತೀನಿ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ 4 ಲೋಟ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಡಬೇಕು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಕುದ್ದು ಬಂದಿದೆ ನೋಡಿ, ಇಷ್ಟು ಚೆನ್ನಾಗಿ ಕುದ್ದಿದೆ. ಇವಾಗ ಇದಕ್ಕೆ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವ ಅಕ್ಕಿಯನ್ನು ಹಾಕೋಬೇಕು. ಇದನ್ನು ಮೊದಲೇ ನಾನು ನೆನೆಸಿಟ್ಕೊಂಡಿದ್ದೀನಿ. ಬಾಸುಮತಿ ರೈಸು 2 ಲೋಟ ಅಕ್ಕಿಯನ್ನು ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಅಕ್ಕಿಯನ್ನು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ನಾವು ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಯಾಕೆಂದರೆ ಅಕ್ಕಿ ಆಲ್ರೆಡಿ ನೆಂದಿರುತ್ತಲ್ವ. ನೆಂದಿದ್ದರೆ ಅದು ಸ್ಮೂತಾಗಿರುತ್ತೆ. ಅದು ಕಟ್ಟಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ನಿಧಾನಕ್ಕೆ ಮಿಕ್ಸ್ ಕೊಡಬೇಕು. ಈ ರೀತಿ ಸ್ಲೋಲಿ ಮಿಕ್ಸ್ ಕೊಟ್ಟಾಗ ಏನೂ ಪ್ರಾಬ್ಲಮ್ ಇರಲ್ಲ. ಜಾಸ್ತಿ ತಿರ್ಸ್ತಾನೆ ಇರಬಾರ್ದು. ಇಷ್ಟು ಆಗಿದೆ. ಇವಾಗ ಸಾಕು. ಇದನ್ನು ಹೀಗೆ ಬಿಟ್ಬಿಡಬೇಕು. ಇವಾಗ ಕುದಿಲಿಕ್ಕೆ ಬಿಟ್ಟು ಇದಕ್ಕೆ ಇವಾಗ ಮೇಲ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪುದೀನ ಸೊಪ್ಪನ್ನು ಮೇಲ್ಗಡೆ ಸ್ವಲ್ಪ ಹಾಕಿ
ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲ್ಗಡೆ ಚೆನ್ನಾಗಿ ಹಾಕಿ ಗಾರ್ನಿಷಿಗಾಗಿ. ಬೇಕಿದ್ದರೆ ಸ್ವಲ್ಪ ಕಸ್ತೂರಿ ಮೆಥಿಯನ್ನು ಕೂಡ ಆ್ಯಡ್ ಮಾಡ್ಬೋದು ನಿಮಗೆ ಇಷ್ಟ ಇದ್ದರೆ. ಇದನ್ನು ಹಾಕಿ ನಾನು ಇನ್ನೂ ಒಂದು 2 ಟೇಬಲ್ ಸ್ಪೂನ್ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು, ಫ್ಲೇವರ್ ಚೆನ್ನಾಗಿ ಬರ್ತದೆ. ಇವಾಗ ಕುದೀತಾ ಇದೆ ನೋಡಿ. ಇಷ್ಟು ಕುದ್ದಿದ ನಂತರ ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಬೇಕು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಹಾಕಲಿಕ್ಕೆ ಇಡ್ತೀನಿ ಗ್ಯಾಸಲ್ಲಿ. ಈ ಕಡೆ ಗ್ಯಾಸಲ್ಲಿ ಸ್ಟವಲ್ಲಿ ನಾನು ಇನ್ನೊಂದು ಪ್ಯಾನಲ್ಲಿ ಕೇಸರಿಬಾತ್ ರೆಡಿ ಮಾಡ್ಕೊಳ್ಳಿಕ್ಕೆ 3 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. 3 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಕೇಸರಿಬಾತ್ ಮಾಡ್ತಾಯಿದ್ದೀನಿ. ಅದು ನನ್ನ ಮಗಳಿಗೆ ಫೇವ್ರೇಟ್ ಅಂತ ಅಷ್ಟೇ ಮಾಡ್ತಾ ಇರೋದು. ಒಂದು 3/4 ಕಪ್ಪು ಈ ಕಪ್ಪಿನ ಅಳತೆಯಲ್ಲಿ ತೊಗೊಂಡಿದ್ದೀನಿ ರವೆಯನ್ನು. ನಾನು ಕಲ್ಲರ್ ಏನೂ ಯೂಸ್ ಮಾಡ್ತಾಯಿಲ್ಲ, ನಾರ್ಮಲಾಗಿ ಕೇಸರಿಬಾತ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದು ಅವಳಿಗೆ ಫೇವ್ರೇಟ್ ಆಗಿದೆ, ಅದಕ್ಕೋಸ್ಕರ ಮಾಡ್ತಾಯಿರೋದು. ಕಲ್ಲರ್ ಏನೂ ಯೂಸ್ ಮಾಡ್ತಾಯಿಲ್ಲ, ಅದು ಕೂಡ ಹೆಲ್ದಿನೂ ಅಲ್ಲ, ಮಕ್ಕಳಿಗೆ ಕೊಡುವುದಲ್ಲ. ಅದಕ್ಕೋಸ್ಕರ ನಾನು ನಾರ್ಮಲಾಗಿ ಕೇಸರಿಬಾತ್ ಮಾಡ್ತಾಯಿದ್ದೀನಿ. ರವೆನ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ಹುರ್ಕೊಳ್ಬೇಕು. ಸ್ಪೀಡಲ್ಲಿ ಯಾವುದೇ ಕಾರಣಕ್ಕೂ ಇಡೋಕ್ಕೆ ಹೋಗಬೇಡಿ. ಈ ರೀತಿ ಹುರ್ಕೊಂಡು ಡ್ರೈ ಆಗಬೇಕು. ಇವಾಗ ಎಲ್ಲ ಡ್ರೈ ಆಗಿದೆ. ಈ ರೀತಿ ಹುರ್ಕೊಂಡು ಇದು ರೆಡಿ ಆಗಿದೆ. ನೆಕ್ಸ್ಟ್ ಇನ್ನೊಂದು ಪ್ಯಾನಲ್ಲಿ ಮತ್ತೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಮತ್ತೆ ಹಾಕ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮತ್ತು ಸ್ವಲ್ಪ ಆಯಿಲನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ತುಪ್ಪನೇ ಇದ್ದರೆ ಪೂರ್ತಿ ತುಪ್ಪನೂ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಒಂದು 3 ಲವಂಗವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಇವಾಗ ನೋಡಿ ಫ್ರೈ ಆಗಿದೆ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು. ಈ ರೀತಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡಾದ ಮೇಲೆ ಇದಕ್ಕೆ ನಾನು ತೊಗೊಂಡಿರುವ ಕಪ್ಪಲ್ಲಿ ಅರ್ಧ ಕಪ್ಪು ರವೆಗೆ 3/4 ಕಪ್ಪು ರವೆಗೆ ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೇ ಚೆನ್ನಾಗಿ ಇದ್ರ ಜೊತೆ ಫ್ರೈ ಮಾಡ್ಕೊಳ್ತಾ ಇದಕ್ಕೆ 2ರಷ್ಟು ನೀರನ್ನು ಹಾಕ್ತೀನಿ 3/4 ಕಪ್ಪಿಗೆ. ಮತ್ತು ನಾನು 2 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಕಪ್ ಅಂದರೆ 2 ಕಪ್ ಫುಲ್ ಇಲ್ಲ, ಇಲ್ಲಿ 1.5 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ನಾನು. ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕು. ಈ ರೀತಿಯಾಗಿ ಮಿಶ್ರಣ ಆದ ಮೇಲೆ ನಾವು ರೆಡಿ ಮಾಡಿ ಇಟ್ಟಿರುವಂಥ ರವೆಯನ್ನು ಆ್ಯಡ್ ಮಾಡಿಕೊಳ್ಬೇಕು. ರವೆನ ಹಾಕಿ ಕೈ ಬಿಡದೇ ನಾವು ಇದನ್ನು ಚೆನ್ನಾಗಿ ತಿರ್ಸ್ಕೊಳ್ತಾ ಇರಬೇಕು. ಮಿಶ್ರಣ ಮಾಡ್ಕೊಳ್ತಾನೆ ಇರಬೇಕು, ಕೈ ಬಿಡಬಾರ್ದು. ಈ ರೀತಿ ತಿರ್ಸ್ಕೊಳ್ತಾನೆ ಇರಬೇಕು. ಇವಾಗ ಆಗ್ತಾಯಿದೆ ನೋಡಿ ಕೇಸರಿಬಾತು. ಇದು ಶಪಥ ಅಂತ ಕೂಡ ಹೇಳ್ಬೋದು. ಇದಕ್ಕೆ ನಾನು ಯಾವುದೇ ರೀತಿ ಕಲ್ಲರ್ಸ್ ಹಾಕಲಿಲ್ಲ, ಕೇಸರಿ ಕೂಡ ಹಾಕಲಿಲ್ಲ, ಯಾವುದು ಕೂಡ ಯೂಸ್ ಮಾಡಿಲ್ಲ, ನಾರ್ಮಲಾಗಿ ಮಾಡಿದ್ದೀನಿ. ಇವಾಗ ಒಂದು 2 ಟೇಬಲ್ ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇರಬೇಕು. ಒಂದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ರೆಡಿ ಮಾಡ್ಕೋಬೇಕು. ಇವಾಗ ರೆಡಿಯಾಗಿದೆ ನೋಡಿ ಕೇಸರಿಬಾತ್ ಎಷ್ಟು ತಳ ಬಿಡ್ತಾ ಇದೆ, ಇಲ್ಲಿ ತನಕ ಮಾಡ್ಕೋಬೇಕು. ಇವಾಗ ಕಂಪ್ಲೀಟಾಗಿ ಕೇಸರಿಬಾತ್ ರೆಡಿ ಆಗಿದೆ. ಇದು ರೆಡಿಯಾಗಿದೆ ನೋಡಿ, ಈ ರೀತಿ ಬರ್ತದೆ. ಇವಾಗ ನೆಕ್ಸ್ಟ್ ನಾನು ಕಬಾಬ್ ಮಾಡ್ಕೊಳ್ಳಿಕ್ಕೆ ಒಂದು ಅರ್ಧ ಕೆಜಿಯಷ್ಟು ಕಬಾಬ್ ಮಾಡಲಿಕ್ಕೆ ಚಿಕನನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. 2 ಟೇಬಲ್ ಸ್ಪೂನ್ ಕಬಾಬ್ ಪೌಡರ್ ಮಸಾಲ ಹಾಕಿದ್ದೀನಿ. ಇದು ಅಂಗಡಿಯಲ್ಲಿ ಸಿಗುವ ಕಬಾಬ್ ಪೌಡರು. ಒಂದು ಅರ್ಧ ಟೇಬಲ್ ಸ್ಪೂನ್ ಮೈದಾ ಹಾಕಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಒಂದು 1/4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ನಿಮಗೆ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು, ಕ್ರಿಸ್ಪಿಯಾಗಿ ಬರ್ತದೆ. ಇವಾಗ ಇದಕ್ಕೆ 1 ಮೊಟ್ಟೆಯನ್ನು ಒಡೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಅರ್ಧ ಗಂಟೆ ಇಡಿ. ಈ ಕಡೆ ಮೊಸರು ಬಜ್ಜಿ ಮಾಡೋದನ್ನು ಹೇಗೆ ಅಂತ ನೋಡೋಣ. 1 ಕಪ್ಪಷ್ಟು ಮೊಸರಿಗೆ ಒಂದು ಅರ್ಧ ಆನಿಯನ್ ಅಥವಾ ಒಂದು ಸ್ಮಾಲ್ ಆನಿಯನ್, ಕುಕುಂಬರ್ ಮತ್ತು ಸಾಲ್ಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಶ್ರಣ ಮಾಡಿ ಒಂದು ಒಳ್ಳೆ ಮೊಸರು ಬಜ್ಜಿಯನ್ನು ರೆಡಿ ಮಾಡಿದ್ದೀನಿ. ಇದು ಬಿರಿಯಾನಿಗೆ ಕಾಂಬಿನೇಷನಿಗೆ ಚೆನ್ನಾಗಿರುತ್ತೆ. ನಾವು ಕುಕುಂಬರ್ ಯೂಸ್ ಮಾಡೋದು ಯಾಕೆಂದರೆ ತಂಪಾಗಿರುತ್ತೆ. ನಾವು ಚಿಕನ್ ಸ್ವಲ್ಪ ಹೀಟ್ ಆಗಿರೋದ್ರಿಂದ ಕುಕುಂಬರ್ ತಿಂದರೆ ಬಾಡಿಗೆ ತುಂಬಾ ತಂಪಾಗಿರುತ್ತೆ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಕುಕುಂಬರನ್ನು ಯೂಸ್ ಮಾಡಿದ್ದೀನಿ. ಚಿಕನ್ ಜೊತೆ ಕುಕುಂಬರ್ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ. ಇದೊಂದು ಒಳ್ಳೆ ಮೊಸರು ಬಜ್ಜಿಯನ್ನು ತೋರಿಸಿದ್ದೀನಿ ನೋಡಿ, ನೀವು ಟ್ರೈ ಮಾಡಿ. ಇವಾಗ
ಕುಕ್ಕರ್ ಲಿಡ್ ಓಪನ್ ಮಾಡಿ ಬಿರಿಯಾನಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಆಗಿದೆ, ಇದು ಕಂಪ್ಲೀಟ್ ಬಿರಿಯಾನಿ ರೆಡಿ ಆಗಿದೆ. ವಿಸಿಲ್ ಫುಲ್ ಕಂಪ್ಲೀಟ್ ರಿಲೀಸ್ ಆಗಿದೆ. ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ ಎಷ್ಟು ಕ್ಲಿಯರಿಟಿಯಾಗಿ ಬಂದಿದೆ, ಎಷ್ಟು ಉದ್ರಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ಬಿರಿಯಾನಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ. ನೀರೆಲ್ಲ ಕರೆಕ್ಟಾಗಿ ಸೆಟ್ಟಾಗಿದೆ. ತುಂಬಾ ಈಸಿಯಾಗಿ ಕುಕ್ಕರಲ್ಲಿ ನಾವು ಬೇಗನೆ ಮಾಡ್ಬೋದು. ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಇಮಿಡಿಯೇಟಾಗಿ ಏನು ಅಡುಗೆ ಮಾಡೋದು ಅಂತ ಗೊತ್ತಾಗದಿದ್ದಾಗ ಈ ಥರ ಬಿರಿಯಾನಿಯನ್ನು ಒಂದು 20 ಮಿನಿಟಲ್ಲಿ ನಾವು ರೆಡಿ ಮಾಡ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಕಡೆ ಕಬಾಬ್ಗೆ ನಾನು ಸ್ವಲ್ಪ ಇದು ಕರಿಬೇವು ಮತ್ತು ಉಪ್ಪನ್ನು ಚೂರು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸನ್ನು ಮಾಡ್ಕೊಂಡಿದ್ದೀನಿ. ಅರ್ಧ ಗಂಟೆ ಸೈಡಿಗೆ ಇಟ್ಟಿದ್ದೀನಿ. ಇವಾಗ ಕಬಾಬನ್ನು ಮಾಡ್ಕೊಳ್ಳೋಣ ಬನ್ನಿ. ಒಂದು ಪ್ಯಾನಿಗೆ ನಾನು ಬೇಕಾಗಿರುವಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಯಿಲ್ ಕಾದ ನಂತರ ಕಬಾಬನ್ನು ಬಿಡ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದೊಂದಾಗಿ ಬಿಡಬೇಕು, ನಿಧಾನಕ್ಕೆ ಒಂದೊಂದಾಗಿ ಬಿಟ್ಟ ಮೇಲೆ ಇದು ಸ್ವಲ್ಪ ಒಂದು ಮಿನಿಟ್ ಬಿಟ್ಟು ಚಮಚವನ್ನು ಹಾಕಿ ತಿರ್ಸ್ಕೊಳ್ಬೇಕು. ಈ ರೀತಿ ಉದ್ರಾಗಿ ಬರ್ತದೆ ಕಬಾಬು. ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬರ್ತದೆ. ಯಾಕೆಂದರೆ ನಾವು ಸ್ವಲ್ಪ ಮೈದಾ ಮತ್ತು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಯೂಸ್ ಮಾಡಿದರೆ ಅದರಿಂದ ತುಂಬಾ ಕ್ರಿಸ್ಪಿಯಾಗಿ ಬರ್ತದೆ. ತುಂಬ ಟೇಸ್ಟ್ ಇರುತ್ತೆ. ಯಾಕಂದರೆ ಚಿಲ್ಲಿ ಪೌಡರ್ ಸ್ವಲ್ಪ ಆ್ಯಡ್ ಮಾಡಿರ್ತೀರ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಖಾರವಾಗಿ ಸ್ಪೈಸಿಯಾಗಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಕಬಾಬು. ತುಂಬ ಸ್ಪೈಸಿಯಾಗಿ ಇಷ್ಟಪಡುವವರು ತುಂಬ ಇಷ್ಟಪಡ್ತಾರೆ ಈ ರೀತಿ ಕಬಾಬನ್ನು. ಒಂದು ಸಲ ಸ್ಪೈಸಿ ಇಷ್ಟಪಡುವವರು ಈ ರೀತಿ ಕಬಾಬ್ ಮಾಡಿ, ನಾರ್ಮಲಾಗಿ ಇಷ್ಟಪಡುವವರು ಸ್ವಲ್ಪ ಚಿಲ್ಲಿ ಪೌಡರ್ ಕಮ್ಮಿ ಹಾಕಿ ಯೂಸ್ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿ ಬರ್ತದೆ. ಈಗ ಸೆಕೆಂಡ್ ರೌಂಡ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಯಾವ ರೀತಿ ಚೆನ್ನಾಗಿ ಕಲರ್ಸ್ ಕೂಡ ಬಂದಿದೆ. ನಾನು ಕಲರ್ ಹಾಕಲಿಲ್ಲ ಇದಕ್ಕೆ, ಓನ್ಲಿ ಚಿಲ್ಲಿ ಪೌಡರ್ ಕಾಶ್ಮೀರಿ ರೆಡ್ ಚಿಲ್ಲಿ ಯೂಸ್ ಮಾಡಿದ್ದೀನಿ ಮತ್ತು ಕಬಾಬ್ ಪೌಡರ್ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಕ್ರಿಸ್ಪಿ ಕೂಡ ಬಂದಿದೆ. ನನ್ನ ಮಗಳಿಗೆ ಫೇವ್ರೇಟ್ ಕಬಾಬ್ ಅಂದರೆ ಅದಕ್ಕೋಸ್ಕರ ಅವಳ ಬರ್ಡೇ ದಿನ ಕಬಾಬ್ ಮಾಡಿರೋದು. ಅವಳಿಗೆ ಇಷ್ಟ ಆಗಿರೋದು ಎಲ್ಲ ಫುಡ್ಡನ್ನು ನಾನು ಪ್ರಿಪೇರ್ ಮಾಡಿದ್ದೆ. ಅವಳಿಗೆ ಸರ್ಪ್ರೈಸ್ ಕೊಡಲಿಕ್ಕೋಸ್ಕರ ಮಾಡಿದ್ದೀನಿ. ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಇಷ್ಟು ಮಾಡಿದ್ದೀನಿ ಅವಳ ಬರ್ಡೇಗಂತ. ಅವಳೇ ಇವಾಗ ಟೇಸ್ಟ್ ಮಾಡ್ತಾಳೆ. ಎಲ್ಲ ಟೇಸ್ಟ್ ಮಾಡಿ ಅವಳೇ ಹೇಳ್ತಾಳೆ ನೋಡಿ ಹೇಗೆ ಬಂದಿದೆ ಅಂತ. ಅವಳಿಗೆ ತುಂಬ ಖುಷಿಯಾಗಿದೆ ಮಾತ್ರ, ಫುಲ್ ಹ್ಯಾಪಿಯಾಗಿದ್ದಾಳೆ. ಮಕ್ಕಳಿಗೆ ಈ ಥರ ಸರ್ಪ್ರೈಸ್ ಆಗಿ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ. ತುಂಬ ಖುಷಿ ಪಡ್ತಾರೆ. ಅವರಿಗೆ ತುಂಬ ಹ್ಯಾಪಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಅವಳ ಬರ್ಡೇಗೆ ಸರ್ಪ್ರೈಸ್ ಆಗಿರಲಿ ಅಂತ ಅವಳು ಸ್ಕೂಲಿಗೆ ಹೋದಾಗ ಅವಳು ಬರೋದ್ರಷ್ಟರಲ್ಲಿ ಒಂದು 45 ಮಿನಿಟ್ಸಲ್ಲಿ ನಾನು ಇಷ್ಟನ್ನು ರೆಡಿ ಮಾಡಿ ಅವಳು ಬಂದ ಕೂಡಲೇ ಅವಳಿಗೆ ಸರ್ಪ್ರೈಸ್ ಕೊಟ್ಟಿದ್ದೀನಿ. ಅವಳು ತುಂಬ ಖುಷಿಯಾಗಿದ್ದಾಳೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದೇ ರೀತಿ ಸರ್ಪ್ರೈಸ್ ಕೊಡಿ. ಅವರು ತುಂಬಾ ಖುಷಿ ಪಡ್ತಾರೆ. ಅವ್ರ ಖುಷಿ ಮುಂದೆ ನಮ್ಗೆ ಯಾವುದು ಏನೂ ಅನಿಸಲ್ಲ, ಕಷ್ಟ ಅನಿಸಲ್ಲ. ಬೇಗನೆ ಎಲ್ಲವನ್ನು ಪ್ರಿಪೇರ್ ಮಾಡ್ತೀವಿ. ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಮಗೆ ಅವರ ಬರ್ಡೇ ದಿನವೇ ತುಂಬ ಮೆಮೊರೇಬಲ್ ಡೇ ಆಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಇಲ್ಲಿ ಅವಳೇ ಎಲ್ಲವನ್ನು ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾಳೆ ಹೇಗಾಗಿದೆ ಅಂತ. ನಿಮ್ಮ ಜೊತೆನೂ ತೋರಿಸ್ತಾ ಇದ್ದಾರೆ ನೋಡಿ ಅವಳಿಗೆ ಖುಷಿಯಾಗಿ. ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ನೋಡಿ. ಹಾಗೆ ಇನ್ನೂ ಹೆಚ್ಚು ಜನರಿಗೆ ಈ ವಿಡಿಯೋಸನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಬಾಯ್.